ಇಲ್ಲಿ A1 ಪವಿತ್ರ ಗೌಡ, A2 ದರ್ಶನ್, A3 ಪವನ್. ಯಾರು ಪವನ್? ಪವಿತ್ರ ಗೌಡನ ಮನೆಯಲ್ಲಿ ಕೆಲಸದಲ್ಲಿರೋನು. ನೋಡಿ, ಇಲ್ಲೊಂದು ಸಂಶಯ ನಿಮಗೆ ಹೇಳ್ತೀನಿ. ಪವಿತ್ರ ಗೌಡ ತನ್ನ ಮೊಬೈಲನ್ನು ಪವನ್ ಹತ್ರ ಕೊಟ್ಬಿಡ್ತಾಳ? ಅಷ್ಟು ಸಲಿಗೆನಾ? ನೀವು ಕೊಡ್ತೀರಾ ಮತ್ತೊಬ್ಬರ ಹತ್ರ ನಿಮ್ಮ ಮೊಬೈಲನ್ನು? ಅದೇ ಮೊಬೈಲಿಗೆ ಅಷ್ಟಿಲ್ಲ ಮೆಸೇಜ್ ಬಂದಿರೋದು. ನೋಡಿ ಕತೆ ಹೆಂಗಿದೆ, ಟ್ವಿಸ್ಟು. ಇಲ್ಲಿ ಆ್ಯಕ್ಚುಲಿ ಚೆನ್ನಾಗಿರೋದು. ಬನ್ನಿ, ಪವನ್ ಹೇಳಿದ ಕೊಲೆ ಕಥೆ ಏನು ಹೇಳ್ತಾನೆ ಪವನ್ ನೋಡಿ. ಕೊಲೆ ಪ್ರಕರಣದಲ್ಲಿ ಪ್ರಮುಖ ರೂವಾರಿಯೇ ಪವನ್. ಎಲ್ಲ ಇವನಿಂದ ಆಗೋದು. ಮತ್ತು ಅಕ್ಕ ಮತ್ತು ಅಣ್ಣ ಪವನ್ ಅಣ್ಣ. ಓಕೆ, ಕೊಲೆ ಪ್ರಕರಣದಲ್ಲಿ ಪ್ರಮುಖ ರೂವಾರಿ A3 ಪವನ್. ಒಬ್ಬ ಸುಮ್ಮನಿದ್ದಿದ್ರೆ ರೇಣುಕಾಸ್ವಾಮಿ ಇವತ್ತು ಬದುಕಿರ್ತಿದ್ದ. ಇವನು ಒಬ್ಬ ಸುಮ್ಮನೆ ಇರ್ದಿದ್ರೆ ರೇಣುಕಾಸ್ವಾಮಿ ಇವತ್ತು ಬದುಕಿರ್ತಾ ಇದ್ದ. ರೇಣುಕಾಸ್ವಾಮಿ ಸಂದೇಶದ ಬಗ್ಗೆ ಪವನ್ ಅಂದರೆ ಮೆಸೇಜ್ ಬಗ್ಗೆ. ರೇಣುಕಾಸ್ವಾಮಿ ಅಕ್ಕನಿಗೆ ಮೆಸೇಜ್ ಮಾಡ್ತಾ ಇದ್ದ, ಅಕ್ಕ ಅಣ್ಣನಿಗೆ ಹೇಳಲಿಲ್ಲ. ಆದರೆ ಪವನ್ಗೆ ಹೇಳಿದ್ಲು. ಪವನ್ಗೆ ಹೇಳಿದ್ದು ಅವನೇನು ಮಾಡ್ತಾನೆ, ಅಣ್ಣನಿಗೆ ಹೇಳ್ತಾನೆ. ಪವಿತ್ರ ಮೊದಲಿಗೆ ಹೇಳಿದ್ದೆ ಮನೆಗೆಲಸದ ಪವನ್ಗೆ. ಅವನು ಕೆಲಸ ಮಾಡೋನು, ಮನೆಗೆಲಸದವನು ಇವನು. ನೋಡಿ, ಇವನೇ ಪವನ್ ಅಂದರೆ ಇವನಿಗೆ. ಆಮೇಲೆ ನೋಡಿ, ದರ್ಶನ್ಗೆ ಹೇಳಬೇಡ ಎಂದರು ಹೇಳಿದ್ದ ಪವನ್. ನಾನು ಕೇಳೋದು, ಇವಳು ಮನೆ ಒಡತಿ ಅಲ್ವಾ? ಇವಳ ಮೊಬೈಲಲ್ಲಿ ಕೆಲಸದವನಿಗೇನು ಕೆಲಸ? ನೀವು ಕೊಡ್ತೀರೇನ್ರಿ? ಯಾರಾದರೂ ಮನೆಯವ್ರ ಕೆಲಸದವನ ಹತ್ರ ಮೊಬೈಲು ಕೊಡ್ತೀರೇನ್ರಿ? ಅವನು ಎಂಥ ಅಶ್ಲೀಲ ಕಳಿಸಿದ್ದ ಅಂತ ಗೊತ್ತು ನಿಮಗೆ. ಅವಳಿಗೆ ಏನು ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಸಿದ್ಧ ಅಂತೇಳಿ ಅದನ್ನು ಇವನ ಹತ್ರ ಕೊಡ್ತಾರ. ಇವು ನೋಡಿ ಓತಿಕೆ ಅಂತಂತಾರ. ಆಮೇಲೆ ಕಾಕಿ ಮುಂದೆ ಸ್ಫೋಟಕ ಮಾಹಿತಿ ಬಾಯಿ ಬಿಟ್ಟಿದ್ದಾನೆ. ಇವನನ್ನ ಎತ್ತಾಕೊಂಡು ಹೋಗಿದ್ದಾರೆ. ಇವನು ರೇಣುಕಾಸ್ವಾಮಿ ಕೇಸ್ನ 3ನೇ ಆರೋಪಿ. ಅಕ್ಕ ಅಣ್ಣ ಓತಿಕೆ ಅಂತ. ಓಕೆ, ರೇಣುಕಾಸ್ವಾಮಿ ಪವಿತ್ರ ಅಕ್ಕಂಗೆ ಮೆಸೇಜ್ ಮಾಡ್ತಿದ್ದ ಅಂತ ಹೇಳಿದ್ದಾನೆ. ರೇಣುಕಾಸ್ವಾಮಿ ಪವಿತ್ರ ಅಕ್ಕಂಗೆ ಮೆಸೇಜ್ ಮಾಡ್ತಾ ಇದ್ದ ಅಂಥೇಳಿ ಹೇಳಿದ್ದಾನೆ. ಇದ್ಯಾರು ಪತ್ತೆ ಮಾಡು ಅಂತೇಳಿ ಅಕ್ಕ ಇವನಿಗೆ ಕೊಟ್ಟಿದ್ದಾರೆ ಮೊಬೈಲ್ನ. ಇಲ್ಲಿ ದಾಲ್ಮೆ ಕುಚ್ ಕಾಲ ಸರ್. ಇವನಿಗೆ ಹೆಂಗೆ ಕೊಟ್ಲು ಮೊಬೈಲ್ನ ಪತ್ತೆ ಹಚ್ಚು ಅಂತ? ಇವನೇನು ಮಾಡಿದ್ದಾನೆ, ಪವಿತ್ರ ಹೆಸರಲ್ಲಿ ರೇಣುಕಾಸ್ವಾಮಿ ಜೊತೆ ಚಾಟ್ ಮಾಡ್ತಾ ಇದ್ದ. ಇವನು ಮುಸುಡಿ ನೋಡಿ ಕರೆಕ್ಟಾಗಿ. ಇವನು ರೇಣುಕಾಸ್ವಾಮಿ ಜೊತೆ ಯಾವ ರೀತಿ ಚಾಟ್ ಮಾಡಿರ್ಬೋದು? ಈಕೆ ಹೆಸರಲ್ಲಿ ಇವನು ಜೊಲ್ಲು ಸುರಿಸೋಂಗೆ ಚಾಟ್ ಮಾಡಿರ್ತಾನೆ, ಹೌದೋ ಅಲ್ಲೋ? ಆತ ಟೆಂಪ್ಟ್ ಆಗಿರ್ತಾನೆ, ಹೌದೋ ಅಲ್ಲೋ? ಆತನು ಮೆಸೇಜ್ ಕಳಿಸಿರ್ತಾನೆ, ಹೌದೋ ಅಲ್ಲೋ? ಹೌದೋ ಅಲ್ಲೋ? ನೀವು ಆಲೋಚನೆ ಮಾಡಿ. ಫಸ್ಟ್ ಆಫ್ ಆಲ್ ಇವಳು ಮನೆ ಕೆಲಸದವನಿಗೆ ತನ್ನ ಮೊಬೈಲ್ ಕೊಡ್ತಾಳೆ. ಅಲ್ಲಿಗೆ ದರ್ಶನ್ ನಂಬರ್, ದರ್ಶನ್ ಕಾಲ್ ಕೂಡ ಬರುತ್ತೆ ಅಂತಂದರೆ ಏನದು? ಓಕೆ, ಇವನು ಪವಿತ್ರ ಹೆಸರಲ್ಲಿ ಚಾಟ್ ಮಾಡ್ತಾನೆ. ಅವನ ನಂಬರ್ ಪಡೆದು ದರ್ಶನ್ ಸರ್ಗೆ ಕೊಟ್ಟಿದ್ದೆ ನಾನು ಚಾಟ್. ನೋಡಿ, ಇಲ್ಲೆಲ್ಲ ಏನು ದಾಲ್ಮೆ ಕುಚ್ ಕಾಲ ಹೇ. ಇವನೇನು ಮಾಡ್ತಾನೆ, ಇವನಿಗೆ ಮೊಬೈಲ್ ಕೊಡ್ತಾಳೆ, ಇವನು ಚಾಟ್ ಮಾಡ್ತಾನೆ ರೇಣುಕಾಸ್ವಾಮಿ ಜೊತೆ. ರೇಣುಕಾಸ್ವಾಮಿ ಏನೆಲ್ಲ ಕಳಿಸಿದ್ರೋ ಗೊತ್ತಿಲ್ಲ. ಇವನು ಟೆಂಪ್ಟ್ ಮಾಡೋಕೆ ಏನೆಲ್ಲ ಕಳಿಸಿದ್ರೋ ಗೊತ್ತಿಲ್ಲ, ಯಾರ್ಯಾರೋ ಫೋಟೋ ಕಳಿಸಿದ್ರೋ ಗೊತ್ತಿಲ್ಲ. ಅದು ಕೂಡ ಆಗಬೇಕಲ್ಲ ತನಿಖೆ. ಆ ನಂತರ ಅಣ್ಣನಿಗೆ ಹೇಳಿದ್ದು, ಅವನನ್ನು ಕರೆಸಿ ಹಲ್ಲೆ ಮಾಡಿದಾಗ ಪ್ರಾಣವೇ ಹೋಯ್ತು ಅಂತ ಹೇಳ್ತಾನೆ. ಇವನು ಓಪನ್ ಆಗಿ ಹೇಳ್ಬಿಟ್ಟಿದ್ದಾನೆ, ಕೊಂದಿದ್ದು ಇವರಿಬ್ಬರು ಅಂತೇಳಿ. ಇವರಿಬ್ಬರಿಗೆ ಕಂಟಕ ಯಾರು ಗೊತ್ತಾ? ಬೇರೆ ಯಾರೂ ಅಲ್ಲ, ಇದೇ ಓತಿಕೆ ತಾನೆ. ಇವನು ಹೇಳ್ಬಿಟ್ಟಿದ್ದಾನೆ. ಹೌದು, ನನಗಿಲ್ಲಿ ಡೌಟ್ ಬರ್ತಿರೋದು, ಪವಿತ್ರ ಗೌಡ ಅವನಿಗೆ ಮೊಬೈಲ್ ಹೆಂಗೆ ಕೊಟ್ಟಳು? ನೀವು ಕೆಲಸದವ್ರ ಹತ್ರ ಮೊಬೈಲ್ ಕೊಡ್ತೀರಾ? ನಿಮ್ಮ ಪರ್ಸನಲ್ ಮೊಬೈಲ್ ಕೊಡ್ತೀರೇನ್ರಿ?
ಓಕೆ, ಇದಾದ ನಂತರ ರಾಘವೇಂದ್ರ ಇದಾನಲ್ಲ, A4, A1, A2, A3 ಆ್ಯಂಡ್ ಎಲ್ಲಿದ್ದಾನವ? A4. ಇವನ ಕತೆ ಹೇಳ್ತೀನಿ.